ಟ್ರಿಪ್ಪ ಆದ್ರೆ ಈಗ ಆಡಕ್ಕೆ ಬರಂಗಿಲ್ಲ ಬಿಡ್ರಿ, ದೊಡ್ಡವರಾಗೇವಿ ಬೈಸ್ಕೋಬೇಕು. ಈಗ ನಾವು ಬೈಬೋದು ಇನ್ನು. ಇದು ಆಕ್ಚುಲಿ ಚೆನ್ನಾಗಿರೋದು ಬರೀ ಇಂಥದೆಯ. ನಾನು ನೆನಪಿಸ್ಕೊಂಡು ಪಿಂಕಿ ಮಕ್ಕ ಏನೋ ನೋಡಿದ್ದೆ ನಾನು. Ao final de semana, traz poder que tá chique que bacana. Forte, se não tá de lagosta. ನಮಸ್ಕಾರ, ನೀವು ನೋಡ್ತೀರ ವಿಶ್ವನಾಥ್ ರಿನ್ಸ್ ಬ್ಲಾಗ್. ಈ ಬ್ಲಾಗ್ ಸ್ಟೇಟ್ ಫಾರ್ ಮನೆಯಿಂದನೇ ಸ್ಟಾರ್ಟ್ ಆಗೈತಿದ್ವಿ. ಹಂಗೆ ಇನ್ ಕೇಸ್ ಯಾರೋ ಹೊಸ ಬಂದಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತು ಮರಿಬೇಡ್ರಿ. ಈಗ ನಾಳೆ ಇಂಡಿಪೆಂಡೆನ್ಸ್ ಡೇ ಒಂದು ಐತಿ, ನಾಡ್ದು ಐತಿ. ನಾಳೆ ಇವ್ರದ್ದು NSS ಟೀಮ್ದು ಏನಿರ್ತೈತಿ ಅವ್ರದ್ದೆಲ್ಲ ಬ್ಯಾಚ್ ಎಲ್ಲ ನಮ್ಗಿಂತ ಸಣ್ಣವ್ರಿಗೆ ಅಂದರೆ ದೊಡ್ಡವ್ರಿಗೆ ಸೀನಿಯರ್ಸ್ ಅವ್ರಿಗೆ ನಾಳೆ ಇದು ಬ್ಯಾಚಸ್ ಎಲ್ಲ ಕೊಡ್ತಾರೆ, ಜವಾಬ್ದಾರಿ ಎಲ್ಲ ಕೊಡ್ತಾರೆ. ನೋಡೋಮ ನಾಳೆ ಹೋಗೋದಾದ್ರೆ ಹೋಗೋಮ. ಹಂಗೆ ಇವತ್ತಿನ ಪ್ಲ್ಯಾನ್ ಏನಿಲ್ಲ, ಫಸ್ಟ್ ಬ್ಲಾಗ್ ಎಡಿಟ್ ಮಾಡೋಣ. ಬ್ಲಾಗ್ ಅಂತೂ ಎಡಿಟ್ ಆಗೈತಿ. ಇನ್ ಕೇಸ್ ಯಾರು ಹೊಸ ಬಂದಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋ ಮಾತು ಮರಿಬೇಡಿ. ಹೋಗಿ ಹಂಗೆ ಈಗ ಎಲ್ಲ ಹೊಂಟು ಅಂದ್ರೆ ನಮಗೂ ಗೊತ್ತಿಲ್ಲ, ಒಟ್ಟು ಹೊರಗೆ ಹೋಗೋಮ ಅಷ್ಟೇ. इतने तेजस्वी लोग हैं हमारे पास. 2000 years later. ಓಕೆ ಗಾಯ್ಸ್, ಈಗೆಲ್ಲ ಹೊಂಟಿವಿ ಅಂತಂದ್ರೆ ಖಾರ ತರಕೊಂಡೀವಿ. ಅದಕ್ಕಂದ್ರೆ ನಿನ್ನೊಂದು ಮಿಸ್ ಆಗಿದ್ರಿಪ್ಪ, ಅದು ಖಾರ ತರೋಕ್ಕಾಗಲಿಲ್ಲ. ಅದಕ್ಕಂದ್ರೆ ಟೈಮ್ ಅಂತೂ ಆಗ್ಬಿಟ್ಟಿತ್ತು. ಫುಲ್ ಊಟ ಮಾಡಿ ರೆಸ್ಟ್ ಎಲ್ಲ ಮಾಡೋದ್ರಾಗ ಟೈಮ್ ಆಗಿಬಿಟ್ಟಿದೆ. ಅದಕ್ಕೆ ಈಗ ಫಟಾಫಟ್ ಗಾಡಿ ಎಬ್ಬಿಸಿ ನಿಮ್ಗೆ ಗಬ್ಬರು ಸಿಗ್ತೀನಿ. ಅದಕ್ಕಂದ್ರೆ ಇನ್ನೂ ಅಮ್ಮನ ಆಶೀರ್ವಾದ ತೊಗೊಳೋದು ಭಾಳ ಕೆಲಸ ಅದಾವ. ಅಮ್ಮನ ಆಶೀರ್ವಾದ ತೊಗೋಬೇಕು. ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬಿಡೋ ಅನ್ನಿಸ್ತೀವಿ. ಅದಕ್ಕಂದ್ರೆ ಬರಬೇಕಾದೆಲ್ಲ ಚೀಲಾಗಿಲ್ಲ ಇರ್ತಾವೆ. ಅದಕ್ಕೋಸ್ಕರ ಬರೀ ಫಟಾಫಟ್ ಗಾಡಿ ಎಬ್ಬಿಸ್ಕೊಂಡು ನಿಮ್ಗೆ ಗಬ್ಬರು ಸಿಗ್ತೀನಿ. ಓಕೆ ಗೈಸ್, ಫೈನಲಿ ರೀಚ್ ಆಗೀವಿ. ಅಮ್ಮನ ಆಶೀರ್ವಾದ ತೊಗೊಂಡು ನಿಮ್ಗೆ ಸಿಗ್ತೇವೆ. ಇನ್ನೊಂದು ಹೋಗುವಾಗ ತೊಗೊಳತ್ತೀವಿ. ಅದಕ್ಕಂತಂದ್ರೆ ಮತ್ತು ಬರುವಾಗ ಚೀಲಾಗಿಲ್ಲ ಎಲ್ಲ ಇರ್ತಾವೆ. ಅದ್ರ ಸಂಬಂಧ ಬರೀ ಫಟಾಫಟ್ ಅಮ್ಮನ ಆಶೀರ್ವಾದ ತೊಗೊಳಮ್ಮ. ಆಮೇಲೆ ಮುಂದಿನ ಗುಡಿಗೆ ಹೋಗಮ್ಮ, ಅಲ್ಲಿ ಆಶೀರ್ವಾದ ತೊಗೊಂಡು ನಿಮ್ಗೆ ಅಲ್ಲೇ ಸಿಗ್ತೇನೆ. ಈಗ 5 minutes later. ಓಕೆ ಗೈಸ್, ಫೈನಲಿ ಆಶೀರ್ವಾದ ಅಂತ ತೊಗೊಂಡೈತಿ. ಫಟಾಫಟ್ ಗಾಡಿ ಎಬ್ಬಿಸಿ ಹೋಗಮ್ಮ. ಯಾಕಂದ್ರೆ ಮೊದಲೇ ಟೈಮ್ ಆಗೈತಿ, ಮತ್ತು ಲೇಟ್ ಮಾಡೋದು ಬೇಡ. ಅಮ್ಮನ ಗುಡಿಗೆ ಹೋಗಮ್ಮ. ನಿಮ್ಗೆಲ್ಲ ಸಿಗ್ತೇನೆ ಸೀದಾ ಈಗ ಗುಡಿ ಆಗ. ಓಕೆ ಗೈಸ್, ಫೈನಲಿ ರೀಚ್ ಅಂತೂ ಆಗೀವಿ. ಬರ್ರಿ ಅಮ್ಮನ ಆಶೀರ್ವಾದ ತೊಗೊಳಮ್ಮ. ಗಾಡಿ ಅಂತೂ ಇಲ್ಲಿ ಪಾರ್ಕ್ ಐತಿ. ಆಶೀರ್ವಾದ ತೊಗೊಳಮ್ಮ. ಭಾಳ ದಿವಸ ಆತ ಬಂದಿಲ್ಲ ಅನ್ನಿಸ್ತೈತಿ. ಆಲ್ಮೋಸ್ಟ್ ಆಲ್ ಇಲ್ಲ, ಮೊನ್ನೆ ಬಂದೇವ ಅನ್ನಿಸ್ತೈತಿ. ಬರ್ರಿ ಒಳಗೆ ಆಶೀರ್ವಾದ ತೊಗೊಳಮ್ಮ. ಓಕೆ ಗಾಯ್ಸ್, ಫೈನಲಿ ಅಮ್ಮನ ಆಶೀರ್ವಾದ ಅಂತೂ ತೊಗೊಂಡೀವಿ. ನಮ್ಮ ಜವಾಬ್ದಾರಿ ಆಮೇಲೆ ರಿಯಲ್ ಲೈಫ್ ಸ್ಟಾರ್ಟ್ ಆಗೈತಿ. ಕಾಲೇಜ್ ಲೈಫ್ ಬಿಟ್ಟು ಆಮೇಲೆ 1-2 ತಿಂಗಳು ಆತ. 2 ತಿಂಗಳ ಮಟ್ಟ 2 ತಿಂಗಳು 3 ತಿಂಗಳು ಅನ್ನಿಸ್ತಿದ್ವಿ ಕಾಲೇಜ್ ಇರೋಂಗಿಲ್ಲ. ಆಮೇಲೆ ಸ್ವಲ್ಪ ಕೆಲಸ ಮಾಡೋಮ್ಮ. ನಮ್ಮ್ಯಾಗ ನಾವು ಕೆಲಸ ಮಾಡ್ಕೊಳಮ್ಮ. ಬರೀ ಅಮ್ಮನ ಆಶೀರ್ವಾದ ಅಂತ ತೊಗೊಂಡಿಲ್ಲ. ಈ ಸಲ ಲಾಸ್ಟ್ ಎಕ್ಸಾಮ ಲಘುನ ಹಾಕಿತ್ತು, ಸೀನಾ ಬಿಟ್ಟಿತ್ತು. ಅದ್ರ ಸಂಬಂಧ 12ಕ್ಕೆ ಹಾಕ್ಯಾರ. ಬರೀ ಗಾಡಿ ಅಂತ ಗಾಡಿ ಎಬ್ಬಿಸ್ಕೊಂಡು ನಿಮ್ಗೆ ಎಲ್ಲಿ ಸಿಗ್ತೇನೆ ಸೀದಾ ಈಗ ಅಂಗಡಿಯಾಗ ಸಿಗ್ತೀನಿ. ಐ ಹೋಪ್ ಬ್ಲಾಗ್ ಎಲ್ಲ ಹೆಂಗೆ ಬರತ್ತೋ ಅಂತ ಕಮೆಂಟ್ ಬರೋದು ಮಾತು ಮರಿಬೇಡ್ರಿ. ಯಾಕಂದ್ರೆ 500 ಬ್ಲಾಗ್ ಆಗಿ ಬಂದಾವೆ ನಮ್ಗೆ. ನೋಡೋಮ್ಮ, ನಮ್ಗೆ ಅಚೀವ್ಮೆಂಟ್ ಐತಿ 500 ಬ್ಲಾಗ್ ಆಗೋದು. 500 ಬ್ಲಾಗ್ ಆಗಿಂದ ಮುಂದಿಂದ ಮಾಡಬೇಕು ಬೇಡ ಅಂತ ನೋಡ್ತೀವಿ. ಬರೀ ಅಮ್ಮನ ಆಶೀರ್ವಾದ ಅಂತ ತೊಗೊಂಡಿಲ್ಲ. ನಿಮ್ಗೆ ಇನ್ನೊಂದು ಮರ್ತಬಿಟ್ಟಿದೆ, ನಮ್ಮ ಹೆಂಗೆ ಕಾಣದ ಅಂತೇಳಿ ಕಮೆಂಟ್ ಮಾಡಿರಿ. ಫುಲ್ ಟೈರ್ ಗಿಯರ್ ಎಲ್ಲ ಹೊಸವ, ಮತ್ತು ಇದು ಡಿಸ್ಕ್ ಒಂದು ಫುಲ್ ಚೊಕ್ಕ ಆಗ್ಬಿಟ್ಟಿದ್ದು ಗಾಡಿ. ನೋಡಿರಿ, ಫುಲ್ ಚೊಕ್ಕ ಇಲ್ಲಿ ಬಟನ್ ಇವು ಮುಟ್ಟಾಕ ಭಾರಿ ಅನಿಸ್ತಿದ್ರಿಪ್ಪ. ಇಲ್ಲಿ ಬಟನ್ಸ್ ಇರ್ತಾವಲ್ಲ, ಇವು ಮುಟ್ಟಾಕೆ ಭಾರಿ ಅನಿಸ್ತಿದೆ. ಇದಕ್ಕೆ ಹಾಕಕ್ಕೆ ಎಷ್ಟು ಗುದ್ದಾಡಿದ್ವು ಅಂದ್ರೆ ಲೈಕ್ ಇದು ಹಾಕಕ್ಕೆ ಎಷ್ಟು ಗುದ್ದಾಡಿದ್ವು ಅಂದ್ರೆ ಲೈಕ್ ಏನಾಗೈತಿ, ಅದು ಕಂಪ್ನಿದು ಅದು ಕುಂತ್ಬಿಟ್ಟೈತಿ. ಅದಕ್ಕೆ ಇದು ಒಂದೊಂದು ಸಲ ಸಿಟ್ಟಾಗಲ್ರಿಪ್ಪ. ಇಲ್ಲಿ ನೋಡಿ, ಇಲ್ಲಿ ಬೆಂಡ್ ಆಗೈತಲ್ಲ ಇದು ಕುಂದ್ರೋಲ್ದಾಗಿತ್ತು ಅಂದ್ರೆ ಈಗ ಕರೆಕ್ಟ್ ಕುಂತಿದ್ದು ಬಿಡ್ರಿ. ಅಷ್ಟೆಲ್ಲ ಗುದ್ದಾಡಿಂದ ಪಾಪ ಅವ್ರ ಅಂಕಲ್ ಭಾಳ ಗುದ್ದಾಡಿದ್ರೆ ನೀವು ನೋಡಿರ್ಬೋದು ಬ್ಲಾಗ್ನಾಗ.
5-6 ಸಲ ಹವಾ ಹಾಕಿ ತೆಗ್ದಾರ ಇದ್ರ ಸಂಬಂಧ ಕುಂದ್ರಾಕ. ಫೈನಲಿ ಕುಂತೈತಿ, ಹೊಸದು ಹಾಕ್ಸಿದಿ. ಆದರೆ ಒಂದೇ ಸೀನ್ ಹಾಕ್ಸೋದಿತ್ತು ಲೈಕ್ ಹೋಲಿ ಬಿಡ ಅಪ್ಪಾಜಿ ಎರಡೂ ಹಾಕಿಸ್ಬಿಟ್ರಿ, ಮತ್ತೆ ಯಾಕೆ ಇದ್ಯಾಕೆ ಅದು ಒಂದು ಇದೊಂದು ಎದಕ್ಕೆ ಮಾಡೋದು ಅಂಥೇಳಿ ಎರಡೂ ಹಾಕಿಸ್ಬಿಟ್ರೆ ಚಲೋ ಆಯ್ತು. ಎದಕ್ಕಂದ್ರೆ ಭಾಳ ದಿವಸ ಆಗಿತ್ತು ಹಾಕ್ಸೇ ಇದ್ದಿದ್ದಿಲ್ಲ. ಯಾವಾಗ ತೊಗೊಂಡಿದ್ದಾಗ ಹೆಂಗಿತ್ತು ಹಂಗೆ ಇತ್ತು. ಬರೀ ಅಮಾವಾಸ್ಯೆ ಆಗೈತಿ, ಇದು ಅಂತೂ ಚಕ್ ಆಗೈತಿ. ಮತ್ತು ಇನ್ನೊಂದು ಮಿರರ್ ಒಂದು ಫುಟ್ ಕುಂದ್ಸೈತ್ರಿಪ್ಪ, ಫಿಟ್ ಕುಂದ್ರಿಸೈತಿ, ಅದು ಗಟ್ಟೈತಿ. ಈಗ ಅದು ಮಾಡೈತಿ ಆಲ್ಮೋಸ್ಟ್ ಅಲ್ಲೆಲ್ಲ ಆಗೈತಿ. ಸ್ವಲ್ಪ ಧೂಳು ಐತಿ ಅಷ್ಟೇ. ಅಯ್ಯೋ ಧೂಳು ಭಾಳ ಅಂದ್ರೆ ಭಾಳ ಐತಿ. ಇಲ್ಲಿ ಚೆಕ್ ಮಾಡಿ ನಾನು 3 ಗೆರೆ ಕೈ ಮುಡ್ಯಾವು. ಈ ಪರಿ ಧೂಳು ಐತಿ. ವರ್ಷೇ ಇಲ್ಲ. ನಾವಂತರೂ ಮನೆಗೆ ಹೋಗಿಂದ ನಾಳೆ ಒರ್ಸೋಮ ಬರ್ರಿ, ಗಾಡಿ ಹಬ್ಬಿಸ್ಕೊಂಡು ನಿಮಗೆ ಸಿಗ್ತೀವಿ. 1 hour later. ಇದು ನೋಡಿದಾಗ ನಾವು ಸಣ್ಣವ್ರಿದ್ದಾಗ ಟ್ಯಾಕ್ಟ್ರಿ ತೊಗೊಂಡೆಲ್ಲ ಆಡ್ತಿದ್ವಲ್ರಿಪ್ಪ. ಸಣ್ಣವ್ರಿದ್ದಾಗ ಅದೆಲ್ಲ ನೆನಪಿಗೆ ಬಂದುಬಿಡ್ತೈತಿ ಇದನ್ನೆಲ್ಲ ನೋಡಿದ್ರೆ. ಯಾಕಂದ್ರೆ ನಾವು ಸಣ್ಣವ್ರಿದ್ದಾಗ ಯಾವಾಗ ಭಾಳ ಸಣ್ಣವ್ರು, ಇನ್ನೂ ಪ್ರೈಮರಿಗಿಂತ ಮುಂಚೆಗೆ ಆಟ ಆಡ್ತಿದ್ವಿ. ಅದು ಟೇಲರೆಲ್ಲ ತೊಗೊಂಡು ಜಾತ್ರೆಯಾಗ ಟ್ಯಾಕ್ಟ್ರೆಲ್ಲ ತೊಗೊಂಡು. ಐ ಹೋಪ್ ನೀವು ಆಟ ಆಡ್ತಿರ್ತೀರಿ ಅಂತೇಳಿ ಇರ್ತೈತಿ. ಇಂಥ ಸವಿ ನೆನಪು ಇರ್ತಾವೆ. ಲೈಕ್ ಇದಂತರೂ ಭಾಳ ನೆನಪಿಗೆ ಬರ್ತಿದ್ರಿಪ್ಪ. ಯಾಕಂತ ಉಸುಗ ಮಣ್ಣಾಟ ಇವೆಲ್ಲ ಫುಲ್ ಮಸ್ತ್ ಆಡ್ತಿದ್ವಿ. ಮತ್ತು ಒಬ್ಬರು ಟ್ಯಾಕ್ಟರ್ ತೊಗೊಳೋದು ಜಾತ್ರೆಯಾಗ ಅಲ್ಲಿ ಹೊಂಬಳದಾಗ ನೋಡಿರ್ಬೋದು. ಈ ಸಲ ಜಾತ್ರೆಗೆ ಹೋಗಕ್ಕೆ ಆಗಲಿಲ್ಲ, ಯಾಕಂದ್ರೆ ಟೈಮ್ ಒಂದು ಸಿಗಲಿಲ್ಲ, ಎಕ್ಸಾಮ್ಸ್ ಹೊಂದಿದ್ರು ಅದ್ರ ಸಂಬಂಧ. ಈಗ ನೋಡ್ರಿ ಒಬ್ಬ ಟ್ಯಾಕ್ಟರ್ ತರೋದು, ಒಬ್ಬ JCB ತರೋದು, ಅದನ್ನೆಲ್ಲ ತೊಗೊಂಡು ಆಟ ಆಡ್ತಿದ್ವಿ. ಇದನ್ನು ನೋಡಿದ್ರೆ ನಂಗೆ ಅದ ನೆನಪು ಬರ್ತಿದ್ರಿಪ್ಪ. ಆದರೆ ಈಗ ಆಡೋಕ್ಕೆ ಬರೋಂಗಿಲ್ಲ ಬಿಡ್ರಿ, ದೊಡ್ಡವರಾಗೇವಿ, ಬೈಸ್ಕೋಬೇಕು. ಈಗ ನಾವು ಬೈಬೋದು, ಇನ್ನು ಅವ್ರಿಗೆ ಬೈಬೋದು ಮಣ್ಣಾಟ ಆಡಬಾರ್ದು ಅಂತೇಳಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾವು ಆಡೋಕ್ಕೆ ಬರಲ್ಲ. ಬರ್ರಿ ಇದನ್ನೇ ನೆನಪು ಮಾಡ್ಕೊಂಡು ಕುಂತು ನಾವು ಇಲ್ಲೇ ಕುಂದಿರ್ತೀವಿ. ಫಟಾಫಟ್ ಹೋಗೋಣ. ಖಾರ ತರಕಂತೂ ಬಂದಿದ್ವಿ, ಇಲ್ಲೇ ಐತಿ. ಏನು ಸೀನ್ ಆಗೈತೆ ಅಂದ್ರೆ ಹೋಗಿ ಫಟಾಫಟ್ ಹೋಗಿ ಖಾರದ ಪರಿಸ್ಥಿತಿ ಏನೈತಿ ನೋಡ್ಕೊಂಬರಮ್ಮ. ಇವತ್ತು ಫುಲ್ ರಶ್ ಇತ್ತು ಅಂಗಡಿ, ನೋಡೋಣ. 5 minutes later. ಓಕೆ ಗಾಯ್ಸ್, ಮನೇಲಿ ಹೋಗಂತೂ ಬಂದಿದ್ವಿ. ಏನಾಯ್ತು ಅಂದರೆ ಸೀನ ಫುಲ್ ರಶ್ ಐತಿ. ಒಂದೀಟು ಖಾಲಿ ಇಲ್ಲ. ಅದಕ್ಕಂದ್ರೆ ಪಂಚಮಿ ಒಂದು ಐತಿ ಫುಲ್. ಅದ್ರ ಸಂಬಂಧ ಏನೂ ಇಲ್ಲ. ಮಾರ್ಕೆಟ್ ಎಲ್ಲ ಫುಲ್ ರಶ್ ಐತಿ ಮಾರ್ಕೆಟ್. ಯಾಕಂದ್ರೆ ನಾಗರ ಪಂಚಮಿ ಆತ ಹಬ್ಬ ಎಲ್ಲ ಬಂದುಬಿಟ್ಟಾವ. ಅದ್ರ ಸಂಬಂಧ ಸ್ಟಾಕ ಇಲ್ಲ ಅಂತ, ಯಾವುದೂ ಇಲ್ಲ ಅಂತ ಸ್ಟಾಕ. ಅದ್ರ ಸಂಬಂಧ ಈಗ ಮತ್ತೆ ಸಂಡೇ ಬರ್ಬೇಕಂತ. ಸಂಡೇ ಇಲ್ಲ ಶನಿವಾರ. ನೋಡೋಣ ಏನೇನು ಸೀನ್ ಹಾಕಿದೆ. ಬರ್ರಿ ಫಟಾಫಟ್ ಹೋಗಮ್ಮ. ನಿಮ್ಗೆ ಎಲ್ಲಿ ಸಿಗ್ತೀನಿ ಸೀದಾ. ಈಗ ಇವತ್ತು ಶನಿವಾರ ಮರ್ತ ಬಿಟ್ಟಿದ್ದೀನಿ. ನೋಡೋಣ ಏನು ಬರೀ ಇಂಥದೆಯಾ ಸೀನ್ ಹಾಕಿದೆ. ನಿಮ್ಗೆ ಎಲ್ಲಿ ಸಿಗ್ತೀನಿ ಸೀದಾ. ಈಗ ಬಂದಿದ್ದ ಕೆಲಸ ಅಂತೂ ಆಗಲಿಲ್ಲ, ಹೋಗಮ್ಮ ಮನೆಗೆ ಅಷ್ಟೇ. ಮುಂಜಾನೆದು ಯಾರ ಮಕ್ಕ ನೋಡಿದ್ದೇನ್ರಿಪ್ಪ ಇವತ್ತು. ಹೋಗೇನು ಕೆಲಸ ಆಗೋವಲ್ದು ಇವತ್ತಿನ ಕೆಲಸ. ನೋಡಮ್ ನಾನು ನೆನಪಿಸ್ಕೊಂಡು ಪಿಂಕಿ ಮಕ್ಕ ಏನೋ ನೋಡಿದ್ದೆ ನಾನು. अबे साले ಆಕಿಗೆ ಐತಿ ಈಗ ಹೋಗಿಂದ. ಬರ್ರಿ ಫಟಾಫಟ್ ಹೋಗಮ್ಮ. ಆಕಿದಂತರೂ ಏನು ಕೆಲಸ ಮಾಡೋಂಗಿಲ್ಲ, ನಮ್ಗೆ ಹಚ್ತಾಳೆ ಎಲ್ಲ. ಓಕೆ ಗೈಸ್, ಫೈನಲಿ ಫ್ರೆಶ್ ಅಪ್ ಅಂತೂ ಆಗಿದ್ವಿ. ಫುಲ್ ರೆಸ್ಟೆಲ್ಲ ಆಗಿತ್ತು. ಹಂಗೆ ಟೈಮ್ ಆಲ್ಮೋಸ್ಟ್ ಆಲ್ 10 ಆಗಕ್ಕೆ ಬಂತು. ಹಂಗೆ ನಾಳೆ ಒಂದು ಗಬ್ಬರಿಗೆ ಹೋಗೋದೈತಿರಿಪ್ಪ. ಏನೇನು ಸೀನ್ ಹಾಕಿತ್ತು ನೋಡಮ್ಮ. ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಫಾರ್ ವಾಚಿಂಗ್. ಜೈ ಶ್ರೀರಾಮ್.